ನಮ್ಮ ಫೋನ್ನಲ್ಲಿ ಆ ಸೆಕ್ಯೂರಿಟಿ ಪಾಪಪ್ಗಳು ಬರ್ತಾನೆ ಇರುತ್ತಲ್ಲ, ಕೆಲವೊಮ್ಮೆ ತುಂಬಾನೇ ಕಿರಿಕಿರಿಯಾಗತ್ತೆ ಅಲ್ವಾ? ಚಿಂತೆ ಬೇಡ, ಈ ಎಚ್ಚರಿಕೆಗಳನ್ನ ಯಾಗೆ ಸರಿ ಮಾಡೋದು ಅಂತ ಹಂತವಾಗಿ ನೋಡೋಣ ಬನ್ನಿ. ಹೌದು, ಸ್ಕ್ರೀನ್ ಮೇಲೆ ಈ ತರಹದ ಮೆಸೇಜ್ ಕಾಣಿಸ್ಕೊಂಡಿದ್ಯಾ? ಹಾಗಿದ್ರೆ ಚಿಂತೆ ಮಾಡ್ಬೇಡಿ, ಇದನ್ನ ಫಿಕ್ಸ್ ಮಾಡೋದು ಹೇಗೆ ಅಂತ ಈಗ ಸರಳವಾಗಿ ತಿಳ್ಕೊಳ್ಳೋಣ. ಹಾಗಿದ್ರೆ ಈ ಅಲರ್ಟ್ಸ್ ಯಾಕೆ ಬರುತ್ತೆ? ಸಿಂಪಲ್ ಆಗಿ ಹೇಳೋದಾದ್ರೆ, ಇದು ನಮ್ಮ ಡೇಟಾವನ್ನ ಸೇಫ್ ಆಗಿ ಇಡೋಕೆ ನಮ್ಮ ಫೋನ್ ತಗೊಳ್ಳೋ ಒಂದು ಪ್ರೊಟೆಕ್ಟಿವ್ ಮೆಷರ್ ಅಷ್ಟೇ. ಅಂದ್ರೆ ಇಂಪಾರ್ಟೆಂಟ್ ಆಪ್ಸ್ ಸರಿಯಾಗಿ ಕೆಲಸ ಮಾಡೋಕೆ ಒಂದು ಸೇಫ್ ವಾತಾವರಣ ಬೇಕು. ಏನಾದ್ರೂ ಸ್ವಲ್ಪ ಸರಿಯಿಲ್ಲ ಅಂತ ಫೋನ್ಗೆ ಅನಿಸಿದ್ರೆ ಅದು ನಮ್ಗೆ ಈ ರೀತಿ ವಾರ್ನ್ ಮಾಡುತ್ತೆ. ಸರಿ, ಹಾಗಾದ್ರೆ ಇದನ್ನ ಸರಿಪಡಿಸೋಕೆ ಶುರು ಮಾಡೋಣ. ಡೀಪ್ ಆಗಿ ಹೋಗೋಕ್ ಮುಂಚೆ ಜಾಸ್ತಿ ತಲೆ ಕೆಡಿಸ್ಕೊಳ್ದೆ ಈಸಿಯಾಗಿ ಟ್ರೈ ಮಾಡಬಹುದಾದ ಕೆಲವು ಫಿಕ್ಸಸ್ ನೋಡೋಣ. ಇಷ್ಟೂ ಸಲ ಇಷ್ಟರಲ್ಲೇ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ಮೊದಲನೇದಾಗಿ ಈ 4 ಸಿಂಪಲ್ ಸ್ಟೆಪ್ಸ್ ಫಾಲೋ ಮಾಡಿ. 1. ಡಿವೈಸ್ ಏನಾದ್ರೂ ಕಂಪ್ಯೂಟರ್ಗೆ ಕನೆಕ್ಟ್ ಆಗಿದ್ರೆ ಅದನ್ನ ತೆಗೆದ್ಬಿಡಿ. 2ನೇದು, ಬ್ಯಾಕ್ಗ್ರೌಂಡ್ನಲ್ಲಿ ರನ್ ಆಗ್ತಿರೋ ಎಲ್ಲಾ ಆಪ್ಸ್ಗಳನ್ನ ಕ್ಲೋಸ್ ಮಾಡಿ. 3ನೇದು, ಏನಾದ್ರೂ OS ಅಪ್ಡೇಟ್ ಬಂದಿದ್ಯಾ ಅಂತ ಚೆಕ್ ಮಾಡಿ, ಇದ್ರೆ ಇನ್ಸ್ಟಾಲ್ ಮಾಡಿ. ಕೊನೆಯದಾಗಿ ಮತ್ತೆ ಬಹಳ ಮುಖ್ಯವಾಗಿ, ಬಳಸ್ತಿರೋ ಆಪ್ ಅನ್ನ ಅಫಿಷಿಯಲ್ ಆಪ್ ಸ್ಟೋರಿಂದಾನೇ ಡೌನ್ಲೋಡ್ ಮಾಡಿರೋದು ಹೌದೋ ಅಲ್ವೋ ಅಂತ ಖಚಿತಪಡಿಸ್ಕೊಳ್ಳಿ. ಸರಿ, ಆ ಮೊದಲಿನ ಸ್ಟೆಪ್ಸ್ ವರ್ಕ್ ಆಗ್ಲಿಲ್ವಾ? ಪರವಾಗಿಲ್ಲ, ನಾವು ಮುಂದಿನ ಹಂತಕ್ಕೆ ಹೋಗೋಣ. ಈಗ ನಾವು ನೋಡ್ಬೋದು ಸೆಟ್ಟಿಂಗ್ಸ್. ಸಾಮಾನ್ಯವಾಗಿ ಟೆಕ್ನಿಕಲ್ ಯೂಸರ್ಸ್ಗಾಗಿ ಇರೋದು. ನಾರ್ಮಲ್ ಬಳಕೆಗೆ ಇವುಗಳನ್ನ ಆಫ್ ಮಾಡಿಯೇ ಇಡಬೇಕು. ಇಲ್ನೋಡಿ, ಒಂದು ಒಳ್ಳೆ ಹೋಲಿಕೆ ಇದೆ. ಡೆವಲಪರ್ ಆಪ್ಷನ್ಸ್ ಅಂದ್ರೆ ಏನಪ್ಪಾ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇದು ಒಂದ್ ರೀತಿ ಕಾರಿನ ಇಂಜಿನ್ ಮುಚ್ಚಳ ತೆಗ್ದ ಹಾಗೆ. ದಿನಾ ಓಡಾಡೋಕೆ ಇಂಜಿನ್ ಮುಚ್ಚಳ ಹಾಕಿರ್ತೀವಲ್ಲ ಸೇಫ್ಟಿಗಾಗಿ, ಹಾಗೇನೆ ಫೋನ್ ಸೇಫ್ಟಿಗಾಗಿ ಈ ಆಪ್ಷನ್ಸ್ ಅನ್ನ ಆಫ್ ಮಾಡಿಡೋದೇ ಒಳ್ಳೇದು. ಓಕೆ, ಈಗ ಇದನ್ನ ಹೇಗೆ ಸರಿ ಮಾಡೋದು ನೋಡೋಣ. ಫೋನಿನ ಸೆಟ್ಟಿಂಗ್ಸ್ ಓಪನ್ ಮಾಡಿ, ಅಲ್ಲಿ ಸರ್ಚ್ ಬಾರ್ನಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಟೈಪ್ ಮಾಡಿ. ಹುಡುಕಿದಾಗ ರಿಸಲ್ಟ್ಸ್ನಲ್ಲಿ ಡೆವಲಪರ್ ಆಪ್ಷನ್ಸ್ ಅಂತ ಬಂದ್ರೆ ಅದ್ರ ಮೇಲೆ ಟ್ಯಾಪ್ ಮಾಡಿ. ಓಪನ್ ಆದ್ಮೇಲೆ ಮೇಲ್ಗಡೆ ಒಂದು ಆನ್ ಆಫ್ ಬಟನ್ ಇರುತ್ತೆ ನೋಡಿ, ಅದನ್ನ ಆಫ್ ಪೊಸಿಷನ್ಗೆ ತಂದುಬಿಡಿ. ಅಷ್ಟೇ, ಸಿಂಪಲ್. ಓಕೆ, ಡೆವಲಪರ್ ಆಪ್ಷನ್ಸ್ ಆಫ್ ಆಯ್ತು. ಈಗ ಅದಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ 2 ವಿಷಯಗಳನ್ನ ನಾವು ಚೆಕ್ ಮಾಡಬೇಕು. ಒಂದು USB ಡಿಬಗ್ಗಿಂಗ್, ಇನ್ನೊಂದು ವೈರ್ಲೆಸ್ ಡಿಬಗ್ಗಿಂಗ್. ಮತ್ತೆ ಸೆಟ್ಟಿಂಗ್ಸಲ್ಲಿರೋ ಸರ್ಚ್ ಬಾರ್ಗೆ ಹೋಗಿ ಮೊದಲು USB ಡಿಬಗ್ಗಿಂಗ್ ಅಂತ ಹುಡುಕಿ, ಆಮೇಲೆ ವೈರ್ಲೆಸ್ ಡಿಬಗ್ಗಿಂಗ್ ಅಂತ ಹುಡುಕಿ. ಸಾಮಾನ್ಯವಾಗಿ ಈ 2 ಆಪ್ಷನ್ಸ್ ಕೂಡ ಡೆವಲಪರ್ ಆಪ್ಷನ್ಸ್ ಒಳಗೆ ಇರುತ್ತೆ. ಹುಡುಕಿದಾಗ ಈ ಆಪ್ಷನ್ ಸಿಕ್ಕಿದ್ರೆ ಎರಡನ್ನೂ ಓಪನ್ ಮಾಡಿ, ಅವುಗಳ ಪಕ್ಕದಲ್ಲಿರೋ ಸ್ವಿಚ್ಗಳನ್ನ ಆಫ್ ಮಾಡಿಬಿಡಿ. ಈ 2 ಆಪ್ಷನ್ಸ್ ಆಫ್ ಆಗಿರೋದು ತುಂಬಾನೇ ಇಂಪಾರ್ಟೆಂಟ್. ಸರಿ, ಆ ಸೆಟ್ಟಿಂಗ್ಸ್ ಎಲ್ಲ ಮುಗೀತು. ಈಗ ಮುಂದಿನ ಭಾಗಕ್ಕೆ ಹೋಗೋಣ. ಇಲ್ಲಿ ಡಿವೈಸ್ ಬೇರೆ ನೆಟ್ವರ್ಕ್ಗಳಿಗೆ ಹೇಗೆ ಕನೆಕ್ಟ್ ಆಗುತ್ತೆ ಅನ್ನೋದಕ್ಕೆ ಸಂಬಂಧಿಸಿದ ಕೆಲವು ಸಮಸ್ಯೆಗಳನ್ನ ನೋಡೋಣ. ಬರ್ತಿರೋ ಸೆಕ್ಯೂರಿಟಿ ಅಲರ್ಟಲ್ಲಿ ಎಲ್ಲಾದ್ರೂ VPN ಅಂತ ಮೆನ್ಷನ್ ಆಗಿದ್ಯಾ? ಅಂದ್ರೆ VPN ಇಸ್ ಡಿಟೆಕ್ಟೆಡ್ ಅಂತ ಬರ್ತಿದ್ಯಾ? ಹಾಗಿದ್ರೆ ಸೆಟ್ಟಿಂಗ್ಸ್ ಓಪನ್ ಮಾಡಿ, ಸರ್ಚ್ ಬಾರ್ನಲ್ಲಿ VPN ಅಂತ ಹುಡುಕಿ. ಅಲ್ಲಿ ನೋಡಿದ್ರೆ ಯಾವ್ದಾದ್ರೂ VPN ಕನೆಕ್ಟ್ ಆಗಿರೋದು ಕಾಣಿಸುತ್ತೆ. ಅದರ ಮೇಲೆ ಟ್ಯಾಪ್ ಮಾಡಿ, ಡಿಸ್ಕನೆಕ್ಟ್ ಅಂತ ಒಂದು ಆಪ್ಷನ್ ಬರುತ್ತೆ, ಅದನ್ನೇ ಕ್ಲಿಕ್ ಮಾಡಿ. ಅಷ್ಟೇ, VPN ಡಿಸ್ಕನೆಕ್ಟ್ ಆಗುತ್ತೆ, ಪ್ರಾಬ್ಲಮ್ ಕೂಡ ಸಾಲ್ವ್ ಆಗುತ್ತೆ. ಇನ್ನೊಂದು ಕಾಮನ್ ಪ್ರಾಬ್ಲಮ್ ಅಂದ್ರೆ ಅಸುರಕ್ಷಿತ ವೈಫೈ ಅಥವಾ ಅನ್ಸಿಕ್ಯೂರ್ ವೈಫೈಗೆ ಕನೆಕ್ಟ್ ಆಗಿರೋ ಬಗ್ಗೆ ಬರೋ ಅಲರ್ಟ್. ಈ ಸ್ಲೈಡ್ನಲ್ಲಿರೋ ಹಾಗೆ ಮೆಸೇಜ್ ಬಂದಿದ್ರೆ ಏನ್ ಮಾಡ್ಬೇಕು ನೋಡೋಣ. ಹಾಗಿದ್ರೆ ಈ ಅಸುರಕ್ಷಿತ ಮತ್ತೆ ಸುರಕ್ಷಿತ ವೈಫೈ ಮಧ್ಯೆ ಇರೋ ವ್ಯತ್ಯಾಸ ಏನು? ಕೆಫೆ, ಏರ್ಪೋರ್ಟ್ನಂತಹ ಪಬ್ಲಿಕ್ ಜಾಗಗಳಲ್ಲಿ ಸಿಗೋ ಪಾಸ್ವರ್ಡ್ ಇಲ್ಲದ ಓಪನ್ ನೆಟ್ವರ್ಕ್ಗಳು ಅಸುರಕ್ಷಿತವಾಗಿರೋ ಚಾನ್ಸಸ್ ಇರುತ್ತೆ. ಆದ್ರೆ ನಮ್ಮ ಮನೆ ಅಥವಾ ಆಫೀಸ್ನಲ್ಲಿ ಪಾಸ್ವರ್ಡ್ ಹಾಕಿ ಪ್ರೊಟೆಕ್ಟ್ ಮಾಡಿರೋ ನೆಟ್ವರ್ಕ್ಗಳು ಸುರಕ್ಷಿತವಾಗಿರುತ್ತೆ. ಇದಕ್ಕೆ ಸೊಲ್ಯೂಷನ್ ತುಂಬಾನೇ ಸಿಂಪಲ್. 1. ವೈಫೈ ಆಫ್ ಮಾಡಿ ಮೊಬೈಲ್ ಡೇಟಾ ಯೂಸ್ ಮಾಡಿ. ಇಲ್ಲ ಅಂದ್ರೆ ಕನೆಕ್ಟ್ ಆಗಿರೋ ವೈಫೈ ನೆಟ್ವರ್ಕ್ನ ಸೆಕ್ಯೂರಿಟಿ ಲೆವೆಲ್ ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಸ್ಟ್ರಾಂಗ್ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ನಾವು ಬಂದಿರೋ ಪ್ರಾಬ್ಲಮ್ಸ್ನ ಹೇಗೆ ಸರಿ ಮಾಡೋದು ಅಂತ ನೋಡಿದ್ವಿ. ಈಗ ನಮ್ಮ ಡಿವೈಸ್ನಲ್ಲಿ ಪ್ರತಿಯೊಬ್ಬರೂ ಮಾಡ್ಲೇಬೇಕಾದ ಕೆಲವು ಬೇಸಿಕ್ ಸೆಕ್ಯೂರಿಟಿ ಸೆಟ್ಟಿಂಗ್ಸ್ ಕಡೆ ಗಮನ ಕೊಡೋಣ. ಒಂದು ಪ್ರಶ್ನೆ, ನಾವು ಮನೆಯಿಂದ ಹೊರಗೆ ಹೋಗುವಾಗ ಮುಂಬಾಗಿಲಿಗೆ ಬೀಗ ಹಾಕದೆ ಹೋಗ್ತೀವಾ? ಇಲ್ಲ ಅಲ್ವಾ? ಹಾಗೇನೆ ನಮ್ಮ ಫೋನ್ಗೂ ಒಂದು ಲಾಕ್ ಇರಲೇಬೇಕು. ಫೋನ್ಗೆ ಸ್ಕ್ರೀನ್ ಲಾಕ್ ಸೆಟ್ ಮಾಡೋದು ಅತ್ಯಗತ್ಯ. ಸೆಟ್ಟಿಂಗ್ಸಲ್ಲಿ ನನ್ ಅಂದ್ರೆ ಯಾವುದೂ ಇಲ್ಲ ಅಥವಾ ಸ್ವೈಪ್ ಅನ್ನೋ ಆಪ್ಷನ್ ಬದಲು ಪ್ಯಾಟರ್ನ್, ಪಿನ್ ಅಥವಾ ಪಾಸ್ವರ್ಡ್ನಂಥ ಸೇಫ್ ಆಗಿರೋ ಆಪ್ಷನ್ ಅನ್ನೇ ಸೆಲೆಕ್ಟ್ ಮಾಡ್ಕೊಳ್ಳಿ. ಇನ್ನೊಂದು ಬಹಳ ಮುಖ್ಯವಾದ ಸೆಕ್ಯೂರಿಟಿ ಫೀಚರ್ ಅಂದ್ರೆ ಎನ್ಕ್ರಿಪ್ಷನ್. ಸೆಟ್ಟಿಂಗ್ಸ್ನಲ್ಲಿ ಎನ್ಕ್ರಿಪ್ಷನ್ ಅಂತ ಹುಡುಕಿ ಫೋನ್ ಎನ್ಕ್ರಿಪ್ಟೆಡ್ ಆಗಿದೆ ಅಂತ ಖಚಿತಪಡಿಸ್ಕೊಳ್ಳಿ. ಇದು ನಮ್ಮ ಡೇಟಾಗೆ ಮತ್ತೊಂದು ಲೇಯರ್ ಪ್ರೊಟೆಕ್ಷನ್ ಕೊಡುತ್ತೆ. ಸರಿ,
ಇಲ್ಲಿಯವರೆಗೆ ಚರ್ಚೆ ಮಾಡಿದ ಎಲ್ಲ ಸ್ಟೆಪ್ಸ್ ಟ್ರೈ ಮಾಡಿದ ಮೇಲೂ ಪ್ರಾಬ್ಲಮ್ ಸರಿ ಹೋಗ್ಲಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೂ ಒಂದ್ ದಾರಿ ಇದೆ, ಚಿಂತೆ ಬೇಡ. ಕಡೆಯದಾಗಿ ನೆನಪಿಡಿ, ಇಷ್ಟೆಲ್ಲಾ ಪ್ರಯತ್ನಪಟ್ಟ ಮೇಲೂ ಸಮಸ್ಯೆ ಹಾಗೇನೇ ಇದ್ರೆ ದಯವಿಟ್ಟು ಸುಮ್ನಿರ್ಬೇಡಿ. ತಕ್ಷಣವೇ ನಿಮ್ಮ ಕಂಪನಿಯ IT ಸಪೋರ್ಟ್ ಟೀಮ್ ಅಥವಾ ಡಿವೈಸ್ನ ಕಸ್ಟಮರ್ ಸಪೋರ್ಟನ್ನ ಕಾಂಟ್ಯಾಕ್ಟ್ ಮಾಡಿ. ಅವರು ಖಂಡಿತ ಸಹಾಯ ಮಾಡ್ತಾರೆ. ಕೊನೆಯದಾಗಿ ಒಂದು ಪ್ರಶ್ನೆ. ನಮ್ಮ ಫೋನ್ಗಳು ಇವತ್ತು ನಮ್ಮ ಎಷ್ಟೆಲ್ಲಾ ವೈಯಕ್ತಿಕ ಮಾಹಿತಿಯನ್ನ ಇಟ್ಕೊಂಡಿರುತ್ತೆ. ಹಾಗಾದ್ರೆ ನಮ್ಮ ಡಿಜಿಟಲ್ ಜೀವನವನ್ನ ಇನ್ನಷ್ಟು ಸೇಫ್ ಮಾಡ್ಕೊಳಕ್ಕೆ ಇವತ್ತಿನಿಂದಲೇ ನಾವೆಲ್ಲರೂ ಶುರು ಮಾಡಬಹುದಾದ ಒಂದು ಸರಳ ಆದರೆ ತುಂಬಾನೇ ಪ್ರಮುಖವಾದ ಭದ್ರತಾ ಅಭ್ಯಾಸ ಯಾವುದು? ಇದ್ರ ಬಗ್ಗೆ ಖಂಡಿತ ಯೋಚಿಸಿ.